ಅದಿತಿ ಒಳಗಡೆ ಹೋಗಿ ಗಲಾಟೆ ಮಾಡದೆ ಆಟ ಆಡಕ್ಕೆ ಹೇಳು. ಹೋಗು. ನೋಡು, ಈಗ ಯಾರು ಗಲಾಟೆ ಮಾಡಬಾರ್ದು, ಓಕೆನಾ? ಹೊರಗಡೆ ಮೀರಾ ಆಂಟಿ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಸೊ ನೀವು ಯಾರು ಗಲಾಟೆ ಮಾಡಂಗಿಲ್ಲ. ಮಕ್ಕಳಿಗೆಲ್ಲ ನೀವು ಮೋಸ ಮಾಡ್ತಿದ್ಯಾ? ಏನಿಷ್ಟು ಜೋರ ಗಲಾಟೆ ಮಾಡ್ತಾ ಇದ್ರ? ಅಲ್ಲ ರೀ, ಮಕ್ಕಳ ಜೊತೆ ಸೇರ್ಕೊಂಡು ನೀವು ಗಲಾಟೆ ಮಾಡ್ತಾ ಇದ್ದೀರಲ್ಲ. ನಾನಲ್ಲ ಲಕ್ಷ್ಮಿ, ಇವರೇ ಗಲಾಟೆ ಮಾಡ್ತಿದ್ದು. ಮಕ್ಕಳ ಜೊತೆ ಸೇರ್ಕೊಂಡು ನೀವು ಕೂಡ. ಆಯ್ತು, ಈಗ ಲಕ್ಷ್ಮಿ ನನ್ನ ಟೀಮು, ಪಪ್ಪ ನಿನ್ ಟೀಮು. ಸರಿ ಸರಿ. ಲಕ್ಷ್ಮಿ, ನಾವು ಈ ಥರ ಸಂತೋಷವಾಗಿ ಮಾತಾಡಿ ಎಷ್ಟೋ ದಿನಗಳಾಗಿತ್ತಲ್ವ? ಕೆಲವು ದಿನಗಳಿಂದ ಈ ಸಂತೋಷ ಅನ್ನೋದೇ ಹೊರಟೋಗಿತ್ತು. ಆದರೆ ನನ್ನ ಮಕ್ಕಳು ಬಂದಮೇಲೆ ನನ್ನ ಮನಸ್ಸೊಳಗಿರೋ ನೋವೆಲ್ಲ ಮುಗ್ದೋಯ್ತು ಲಕ್ಷ್ಮಿ. ಅದಕ್ಕೆ ಅಲ್ವೇನ್ರಿ ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳೋದು. ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಅವ್ರ ನಗು ನೋಡ್ತಿದ್ದಾಗೆ ನಮ್ಮ ಎಲ್ಲ ನೋವನ್ನು ಮರೆತು ಬಿಡ್ತೀವಿ. ಹೌದು ಲಕ್ಷ್ಮಿ, ನೀನು ಹೇಳೋದು ನಿಜ. ಲಕ್ಷ್ಮಿ, ನನಗೆ ಮಕ್ಕಳು ಇಲ್ಲದೆ ಹೋಗಿದ್ದಿದ್ರೆ ನೀನು ಕ್ಯಾನ್ಸರ್ ಇದೇನೋ ಸತ್ಯ ಗೊತ್ತಾದ 5 ನಿಮಿಷಕ್ಕೆ ಸತ್ತೋಗ್ತಿದ್ದೆ ಲಕ್ಷ್ಮಿ.